ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪ್ರಭುವಿನ ಮಂಗಳವಾರ್ತೆ ಪ್ರಕಟಣೆಯ ಮಹೋತ್ಸವ ಮಾರ್ಚ್ 25, 2026 ಬುಧವಾರ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 26ರಿಂದ 38ರವರೆಗಿನ ವಚನಗಳು. ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವೀದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯಾ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿ ಮರಿಯಳು ತಬ್ಬಿಬ್ಬಾದಳು. ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯಾ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಗಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನಿಸಿಕೊಂಡ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ, ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಕನ್ಯಾ ಮರಿಯಮ್ಮನವರಿಗೆ ಗಾಬ್ರಿಯೇಲ್ ದೂತನು ಮಂಗಳವಾರ್ತೆಯನ್ನು ಪ್ರಕಟಿಸಿದ ಮಹೋತ್ಸವ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ಜಗತ್ತಿನಾದ್ಯಂತ ರೋಮನ್ ಕಥೋಲಿಕ ಧರ್ಮಸಭೆಯು ತಪಸ್ಸು ಕಾಲದ ಗಂಭೀರ ತಪಸ್ಸನ್ನು ತಾತ್ಕಾಲಿಕವಾಗಿ ವಿರಮಿಸಿ ಕನ್ಯಾ ಮರಿಯಮ್ಮನವರಿಗೆ ಗಾಬ್ರಿಯೇಲ್ ದೂತನು ಮಂಗಳ ವಾರ್ತೆಯನ್ನು ಪ್ರಕಟಿಸಿದ ಮಹೋತ್ಸವವನ್ನು ಆಚರಿಸುತ್ತಿದೆ. ಗಾಬ್ರಿಯೇಲ್ ದೂತನು ಮಂಗಳ ವಾರ್ತೆಯನ್ನು ತಂದಾಗ ಮರಿಯಾ ಆ ವಾರ್ತೆಗೆ ತಥಾಸ್ತು ಅಥವಾ ಹೌದು ಎಂದು ಒಪ್ಪಿಕೊಂಡ ಶುಭ ದಿನ ಇದಾಗಿದೆ. ದೇವರ ರಕ್ಷಣಾ ಯೋಜನೆಗೆ ತಮ್ಮನ್ನೇ ಸಂಪೂರ್ಣವಾಗಿ ಮಾತೆ ಮರಿಯಮ್ಮನವರು ಸಮರ್ಪಿಸಿಕೊಟ್ಟ ದಿನ ಇದಾಗಿದೆ. ಯೆಶಾಯ ಪ್ರವಾದಿಯ ಮೂಲಕ ನಮಗೆ ತಿಳಿದಿರುವ ದೇವರ ವಾಗ್ದಾನದ ವಚನಗಳನ್ನು ಇಂದಿನ 1ನೇ ವಾಚನದಲ್ಲಿ ಆಲಿಸುತ್ತೇವೆ. ಕನ್ಯೆಯೊಬ್ಬಳು ಗರ್ಭವತಿಯಾಗಿ ಮಗನನ್ನು ಹೆರುವಳು. ಆತನಿಗೆ ಇಮಾನುವೇಲ್, ಅಂದರೆ ದೇವರು ನಮ್ಮೊಡನಿದ್ದಾರೆ ಎಂದು ಹೆಸರಿಡುವರು ಎಂಬ ಭವಿಷ್ಯವಾಣಿ ಈ ಹಬ್ಬದಂದು ಮಾತೆ ಮರಿಯಮ್ಮನವರ ಜೀವನದಲ್ಲಿ ನೆರವೇರುತ್ತದೆ. ಲೂಕನ ಶುಭ ಸಂದೇಶದಲ್ಲಿ ಈ ಭವಿಷ್ಯವಾಣಿಯು ವೈಯಕ್ತಿಕವಾಗಿ ಮರಿಯಳಿಗೆ ಗಾಬ್ರಿಯೇಲ್ ದೂತನ ಮೂಲಕ ತಲುಪುತ್ತದೆ. ಆಕೆಯ ತಥಾಸ್ತು ಎಂಬ ಉತ್ತರದ ಮೂಲಕ ದೇವರ ಪುತ್ರ ಯೇಸು ತಕ್ಷಣವೇ ಆಕೆಯ ಗರ್ಭದಲ್ಲಿ ಗರ್ಭಧಾರಣೆಯಾದ ಕ್ಷಣ ಇದಾಗಿದೆ. ಪ್ರಿಯರೇ, ಹಿಪ್ಪೋದ ಸಂತ ಅಗಸ್ಟಿನ್ ರವರು ಕ್ರಿಸ್ತಶಕ 354ರಿಂದ 430ರವರೆಗೆ ಜೀವಿಸಿದ ಸಂತರಾಗಿದ್ದಾರೆ. ಈ ಕ್ಷಣದ ಬಗ್ಗೆ ಅವರು ಬರೆಯುತ್ತಾ, ಸ್ವರ್ಗವೂ ಸಹ ತನ್ನೊಳಗಿಡಲಾರ್ದಾತನನ್ನು ಸ್ತ್ರೀಯೋರ್ವಳು ತನ್ನ ಗರ್ಭದಲ್ಲಿ ಹೊತ್ತಳು. ಸ್ವರ್ಗದ ಅಧಿಪತಿಯನ್ನೇ ಆಕೆ ಹೊತ್ತಳು. ನಮ್ಮ ಜೀವನದ ಆಹಾರದಾತನಿಗೆ ಆಕೆ ಹಾಲುಡಿಸಿದಳು ಎಂದು ಹೇಳಿದ್ದಾರೆ. ಪ್ರಿಯರೇ, ಋತು, ಕಾಲ ಹಾಗೂ ಸ್ಥಳದ ಮಿತಿ ಇರದ ಸರ್ವಶಕ್ತ ದೇವರು ಮರಿಯಳ ಗರ್ಭದ ಸೀಮಿತ ಸ್ಥಳದಲ್ಲಿ ಮಾನವ ದೇಹವನ್ನು ಧರಿಸುವಂತೆ ತೊಡಗಿಕೊಂಡರು. ಹಾಗಾಗಿ ಈ ಮಂಗಳವಾರ್ತೆಯ ಮಹೋತ್ಸವ ಮಾನವನ ಇತಿಹಾಸದಲ್ಲಿ ದೈವವಾಣಿ ಮಾಂಸರೂಪದ ಮನುಷ್ಯನಾಗಿ ಪರಿವರ್ತನೆಯಾದ ಕ್ಷಣ ಇದಾಗಿದೆ. ಜಗದ್ಗುರುಗಳಾದ 16ನೇ ಬೆನೆಡಿಕ್ಟ್ ರವರು ಲೂಕನ ಶುಭ ಸಂದೇಶದ ಪ್ರಾರಂಭದಲ್ಲಿರುವ ಈ ಘಟನೆಯನ್ನು ನಮ್ರ ರಹಸ್ಯದ ಘಟನೆ, ಯಾರಿಗೂ ಗೋಚರಿಸದ ಆದರೆ ಮರಿಯಳಿಗಷ್ಟೇ ತಿಳಿದ ಘಟನೆಯಾದರೂ ಇಡೀ ಮಾನವ ಇತಿಹಾಸದ ಒಂದು ಮುಖ್ಯ ಘಟ್ಟ ಎಂದು ವಿವರಿಸಿದ್ದಾರೆ. ಮರಿಯಳು ದೇವದೂತನ ಕರೆಯನ್ನು ಸ್ವೀಕರಿಸಿದ ಕ್ಷಣ ಯೇಸು ಆಕೆಯಲ್ಲಿ ಗರ್ಭಧಾರಿತರಾದರು ಮತ್ತು ಕ್ರಿಸ್ತನೊಂದಿಗೆ ಇತಿಹಾಸದ ಹೊಸ ಯುಗ
ಮಾನವ ಜಗತ್ತಿನಲ್ಲಿ ಪ್ರಾರಂಭವಾಯಿತು. ಈ ಮಹೋತ್ಸವವನ್ನು ಆಚರಿಸುವಾಗ ಈ ಲೋಕವನ್ನು ಶಾಶ್ವತವಾಗಿ ಬದಲಿಸಿದ ಆ ಕ್ಷಣವನ್ನು ಸ್ಮರಿಸುವಂತಾಗಿದೆ. ಮರಿಯಳು ಪವಿತ್ರಾತ್ಮನಿಗೆ ತನ್ನ ಗರ್ಭವನ್ನು ತೆರೆದಂತೆ ಆಕೆ ನಮ್ಮ ರಕ್ಷಣೆಗೆ ಬಾಗಿಲು ತೆರೆದಳು. ಪ್ರಿಯರೇ, ಇಂದು ದೇವರನ್ನು ಕೃತಜ್ಞತೆಯಿಂದ ಸ್ತುತಿಸೋಣ ಎಂದು ಜಗದ್ಗುರು ಫ್ರಾನ್ಸಿಸ್ ರವರು ನಮ್ಮನ್ನು ಆಹ್ವಾನಿಸುತ್ತಾ, ನಾನು ದೇವರ ಇಚ್ಛೆಗೆ ತಥಾಸ್ತು ಅಥವಾ ಹೌದು ಎನ್ನುವ ವ್ಯಕ್ತಿಯೇ ಅಥವಾ ಇಲ್ಲ ಎನ್ನುವವನೇ ಅಥವಾ ದೇವರ ಕರೆಗೆ ಉತ್ತರಿಸಬೇಕಲ್ಲ ಎಂದು ತಪ್ಪಿಸಿಕೊಳ್ಳಲು ದೇವರಿಂದ ದೂರ ಹೋಗುವವನಾಗಿದ್ದೇನೆಯೇ ಎಂದು ನಮ್ಮನ್ನೇ ಪ್ರಶ್ನಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತಾರೆ. ತಪಸ್ಸು ಕಾಲದ ಉಪವಾಸ ಮತ್ತು ಪ್ರಾರ್ಥನೆಯ ನಡುವೆ ಬರುವ ಈ ಮಹೋತ್ಸವ ಈ ತಪಸ್ಸು ಕಾಲದಲ್ಲಿ ನಮ್ಮ ಆಂತರಿಕ ಪರಿವರ್ತನೆಯನ್ನು ಬಯಸುತ್ತದೆ. ಏದೋಮ್ ತೋಟದಲ್ಲಿ ಹವ್ವಾಳು ಮತ್ತು ಆದಾಮನು ತಮ್ಮ ಅವಿಶ್ವಾಸ ಅವಿಧೇಯತೆಯಿಂದ ಪಾಪಗೈದು ತಮ್ಮ ಮತ್ತು ದೇವರ ನಡುವೆ ಒಂದು ಕಂದಕವನ್ನು ಬರಮಾಡಿಕೊಂಡರು. ಆದರೆ ಈ ಮಂಗಳವಾರ್ತೆಯಲ್ಲಿ ಮರಿಯಳು ಆ ಕಂದಕವನ್ನು ಅಳಿಸಿ ತನ್ನ ಅಚಲವಾದ ವಿಶ್ವಾಸ ಮತ್ತು ವಿಧೇಯತೆಯಿಂದ ನಮ್ಮನ್ನು ಆ ಕಂದಕದಿಂದ ಮುಕ್ತಿಗೊಳಿಸುವಲ್ಲಿ, ಆ ಸಮಸ್ಯೆಯಿಂದ ನಮ್ಮನ್ನು ಮುಕ್ತಿಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಳು. ಆಕೆ ಹೀಗಾಗಿ ಗಂಟುಗಳನ್ನು ತೆರೆಸುವವರಾದ ಮರಿಯಳು ಎಂದು ಕರೆಯಲ್ಪಡುತ್ತಾರೆ. ಈ ಹೆಸರು 17ನೇ ಶತಮಾನದ ಜರ್ಮನ್ ಕಲಾಕೃತಿಯ ಮೂಲಕ ಪ್ರಚಲಿತವಾಯಿತು. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡಿಕೊಳ್ಳುವ ಸಮಸ್ಯೆಗಳ, ಜಂಜಾಟಗಳ, ಗಂಟುಗಳ ಎದುರು ಮರಿಯಳತ್ತ ಮುಖ ಮಾಡೋಣ. ಪ್ರಿಯರೇ, ಜಗದ್ಗುರುಗಳಾದ ಫ್ರಾನ್ಸಿಸ್ ರವರು ಮರಿಯಳಿಂದ ನಾವು ಕಲಿಯಬಹುದಾದ 2 ಮಹತ್ವದ ಪಾಠಗಳನ್ನು ಅವರು ತಿಳಿಸುತ್ತಾರೆ. ಮೊದಲನೆಯದು ನಂಬಿಕೆ ವಿಶ್ವಾಸದ ಪಾಠ. ದೇವರು ತನ್ನ ಮಕ್ಕಳನ್ನು ಅನಾಥರನ್ನಾಗಿ ಮಾಡದೆ ಬಡವರು, ದೀನ ದಲಿತರನ್ನು ತನ್ನ ರಕ್ಷಣೆಯ ಮೂಲಕ ರಕ್ಷಿಸುತ್ತಾರೆ ಎಂಬುದನ್ನು ಮರಿಯಳು ವಿಶ್ವಾಸದಿಂದ ನಂಬಿ ಸಾರಿದಳು. ಈ ಮಂಗಳವಾರ್ತೆಯ ಮೂಲಕ ದೇವರು ನಮಗೆ ತನ್ನ ದಿವ್ಯ ಪುತ್ರನೊಡನೆ ನೇರವಾಗಿ ಸಂಪರ್ಕ ಸಾಧಿಸಲು ಅವಕಾಶ ಮಾಡಿಕೊಟ್ಟರು. ಇದನ್ನು ಇಂದು ಕಥೋಲಿಕ ಧರ್ಮಸಭೆ ವಿಶ್ವದಾದ್ಯಂತ ಆಚರಿಸುತ್ತಿದೆ. ಎರಡನೆಯ ಪಾಠವು ನಮ್ಮ ವಿಶ್ವಾಸ ಜೀವನದ ಪಯಣದ ದೃಢಗೊಳಿಸುವಿಕೆಯಾಗಿದೆ. ನಮ್ಮ ವಿಶ್ವಾಸದ ಜೀವನವು ಈ ಲೋಕದಲ್ಲಿ ಅರ್ಥಹೀನ ಅಲೆಮಾರಿಯ ಬದುಕಲ್ಲ, ಬದಲಿಗೆ ನಿಶ್ಚಿತ ಗುರಿಯೊಂದಿಗೆ ಸಾಗುವ ಯಾತ್ರೆಯಾಗಿದೆ ಎಂಬುದನ್ನು ಜಗದ್ಗುರುಗಳಾದ ಫ್ರಾನ್ಸಿಸ್ ರವರು ತಿಳಿಸುತ್ತಾರೆ. ಮರಿಯಳ ವಿಶ್ವಾಸದ ತಥಾಸ್ತು ಅಥವಾ ದೇವರ ಇಚ್ಛೆಗೆ ಹೌದು ಎಂದು ಒಪ್ಪಿಕೊಳ್ಳುವ ಆಕೆಯ ಉತ್ತರ ನಮಗೆ ಯೇಸು ಕ್ರಿಸ್ತನತ್ತ ಸ್ಪಷ್ಟ ಮಾರ್ಗವನ್ನು ತೋರಿಸುತ್ತದೆ. ದೇವದೂತ ಗಬ್ರಿಯೇಲ್ನ ಮಾತುಗಳನ್ನು ಸ್ವೀಕರಿಸಿದ ಕ್ಷಣದಿಂದ ಹಿಡಿದು ಕ್ರಿಸ್ತನ ಯಾತನೆ, ಪಾಡು, ಮರಣ ಮತ್ತು ಪುನರುತ್ಥಾನದವರೆಗೂ ಆಕೆ ತನ್ನ ವಿಶ್ವಾಸದಲ್ಲಿ ಎಂದಿಗೂ ಕುಗ್ಗಿದ್ದವಳಲ್ಲ. ಇಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದಂತೆ ನನಗಾಗಲಿ ಎಂಬ ಆಕೆಯ ನುಡಿಗಳು ನಮ್ಮ ನುಡಿಗಳಾಗಲಿ ಎಂದು ಈ ಮಹೋತ್ಸವದ ದಿನ ನಮಗೆ ಈ ಕರೆಯನ್ನು ನೀಡುತ್ತದೆ. ಓ ಅಲಂಕೃತ ಹೃದಯದ ಮರಿಯಳೆ, ನಮ್ಮನ್ನು ನಿಮ್ಮ ಪುತ್ರನ ಹೃದಯದತ್ತ ಕರೆದೊಯ್ಯಿರಿ. ಶಾಂತಿಯ ರಾಣಿ, ಗಂಟುಗಳನ್ನು ತೆರೆಸುವವರಾದ ಮರಿಯಳೆ, ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.